ಸ್ಪೋರ್ಟ್ಸ್ ಮೇಲ್ ಇದು ಕನ್ನಡಿಗರ ಕ್ರೀಡಾಂಗಣ. ಸ್ನೇಹಿತರೆ ನಮಸ್ಕಾರ, ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ. ನಾನು ಸೋಮಶೇಖರ್ ಪಡುಕರೆ. ಸ್ನೇಹಿತರೆ, ನಾವು ದಕ್ಷಿಣ ಕನ್ನಡ ಜಿಲ್ಲಾ ಬ್ಯಾಡ್ಮಿಂಟನ್ ಸಂಸ್ಥೆಯ ಮಲ್ಯ ಕ್ರೀಡಾಂಗಣದಲ್ಲಿದ್ದೀವಿ. ಇಲ್ಲಿ ಬೇಸಿಗೆ ಶಿಬಿರಗಳು ನಡೀತಾ ಇವೆ. ಹಲವಾರು ಬ್ಯಾಡ್ಮಿಂಟನ್ ಆಟಗಾರರನ್ನು ರಾಜ್ಯಕ್ಕೆ ನೀಡಿದಂಥ ದಕ್ಷಿಣ ಕನ್ನಡ ಜಿಲ್ಲಾ ಬ್ಯಾಡ್ಮಿಂಟನ್ ಸಂಸ್ಥೆ ಈ ಬಾರಿ ಅತ್ಯಂತ ವಿಶೇಷವಾಗಿ ನೂತನ ಕೋಚನ್ನು ನೇಮಿಸಿ ಯುವಕರಿಗೆ ತರಬೇತಿಯನ್ನು ನೀಡಲಾಗ್ತಿದೆ. ಸಾಮಾನ್ಯವಾಗಿ ಬೇಸಿಗೆ ಶಿಬಿರ ಅಂತ ಹೇಳಿದ ತಕ್ಷಣ ಕೆಲವು ನೃತ್ಯ ಇವುಗಳಲ್ಲೇ ನಡೆದು ಹೋಗ್ತದೆ. ಆದರೆ ಇಲ್ಲಿ ಅದ್ಭುತವಾದಂಥ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಹಲವಾರು ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಟೂರ್ನಿಗಳಿಗೆ ಆಡಿದಂಥ ಮಕ್ಕಳು ಇಲ್ಲಿ ಪಾಲ್ಗೊಳ್ತಾ ಇರೋದು ವಿಶೇಷವಾಗಿದೆ. ಧನ್ಯವಾದಗಳು. ನಮ್ಮೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಬ್ಯಾಡ್ಮಿಂಟನ್ ಸಂಸ್ಥೆಯ ಪ್ರಧಾನ ಕೋಚ್ ಚೇತನ್ ರಾಜ್ ಇದ್ದಾರೆ. ಫಾರ್ಮರ್ ನ್ಯಾಷನಲ್ ಪ್ಲೇಯರ್, ಹಲವಾರು ಪ್ರಶಸ್ತಿಗಳನ್ನು ಗೆದ್ದವರು. ಇವಾಗ ಸದ್ಯದಲ್ಲೇ ಇಲ್ಲಿಂದ ಶಿಫ್ಟ್ ಆಗ್ತಾ ಇದೆ. ಹೊಸದಾಗಿ 10 ಕೋರ್ಟಿನ ಒಂದು ಕ್ರೀಡಾಂಗಣ ಆಗಿದೆ. ಒಂದು ಜಾಗತಿಕ ಗುಣಮಟ್ಟದಲ್ಲಿರುವಂಥ ಗುಣಮಟ್ಟದಿಂದ ಕೂಡಿರುವಂಥ ಕ್ರೀಡಾಂಗಣ. ಸೊ ಅದ್ರ ಬಗ್ಗೆ ಚೇತನ್ ರಾಜ್ ನಮ್ಮೊಂದಿಗೆ ಮಾತಾಡಲಿಕ್ಕಿದ್ದಾರೆ. ಚೇತನ್ ರಾಜ್, ನಮಸ್ಕಾರ. ನಮಸ್ತೆ ಸರ್. ಎಷ್ಟು ವರ್ಷಗಳಿಂದ ಬ್ಯಾಡ್ಮಿಂಟನ್ನಲ್ಲಿ ತಾವು ತೊಡಗಿಕೊಂಡಿದ್ದೀರಿ? ನಾನು ಆಲ್ಮೋಸ್ಟ್ 15 ಇಯರ್ಸಿಂದ ಈಗ ಆಡ್ತಿದ್ದೀನಿ ಪ್ರೊಫೆಷ್ನಲ್ ಆಗಿ. ಓಕೆ. ಎಸ್. ನೀವು ಮೇಜರ್ ಪ್ರೊಫೆಷನಲಿ ಆಡ್ತಿರ್ಬೇಕಾದ್ರೆ ಪ್ರಮುಖವಾಗಿ ಯಾವ ಆಟಗಾರರೊಂದಿಗೆ ಇವಾಗ ಇರುವಂಥ ಟಾಪ್ ರ್ಯಾಂಕಲ್ಲಿರುವಂಥ ಯಾವ ಆಟಗಾರರೊಂದಿಗೆ ಆಡಿದ್ದೀರಿ? ನಾನು ಫಸ್ಟ್ ಪಾರ್ಟ್ನರ್ ಆಗಿ ಅಶಿತ್ ಸೂರ್ಯನ್ ಜೊತೆ ಆಡಿದ್ದೆ. ಮತ್ತು ಎಂ ರಘು ಪ್ರೆಸೆಂಟ್ ನ್ಯಾಷನಲ್ ಚಾಂಪಿಯನ್ ಜೊತೆ ನಾನು ಪಾರ್ಟ್ನರ್ ಆಗಿ ನಾವು ಸ್ಟೇಟ್ ರ್ಯಾಂಕಿಂಗಲ್ಲಿ 2 ಸ್ಟೇಟ್ ರ್ಯಾಂಕಿಂಗು ರನ್ನರ್ ಅಪ್ ಆಗಿದ್ವಿ. ಹಾಗೂ ನಾವು ಲಕ್ಷ್ ಸೇನ್, ಬೋಧಿತ್ ಜೋಶಿ, ಚಿರಾಗ್ ಸೇನ್, ಪ್ರತುಲ್ ಜೋಶಿ, ಆದಿತ್ಯ ಜೋಶಿ ಅವರು ಒಟ್ಟಿಗೆ ಪಡ್ಕೋನೆ ಅಕಾಡೆಮಿಯಲ್ಲಿ ಟ್ರೈನಿಂಗ್ ಒಟ್ಟಿಗೆ ಮಾಡಿದ್ದಾರೆ. ನೀವು ಮಲೇಷ್ಯಾದಲ್ಲಿ ಒಂದು ಎಷ್ಟು ತಿಂಗಳಿದ್ದೀರಿ? ಮಲೇಷ್ಯಾದಲ್ಲಿ 1 ತಿಂಗಳು ಇದ್ದಿದ್ವಿ. ಸೊ ಅಲ್ಲಿದು ಮಲೇಷಿಯನ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಜೊತೆ ಟ್ರೈನಿಂಗ್ ಕೋಚ್ ಆಗಿ ವಾಂಗ್ ಚಾಂಗ್ ಆನ್, ಚೂಯಿಂಗ್, ಚಾನ್ಚೋಮಿಂಗ್ ಅವ್ರ ಜೊತೆ ಟ್ರೈನಿಂಗ್ ಮಾಡಿದ್ದೀರಿ. ಸೊ ಇವಾಗ ಒಂದು ಅಂತಾರಾಷ್ಟ್ರೀಯ ಗುಣಮಟ್ಟದ ಅಂತೇಳಿ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ನಲ್ಲಿ 10 ಕೋರ್ಟ್ ಇರುವಂಥ ಒಂದು ಅದ್ಭುತವಾದ ಇಂಡೋರ್ ಕ್ರೀಡಾಂಗಣ ಮಂಗಳೂರಿಗೆ ಸಿಕ್ಕಿದೆ. ಸೊ ಅದನ್ನು ಯಾವ ಥರದಲ್ಲಿ ಯುಟಿಲೈಸ್ ಮಾಡ್ಕೊಳ್ಬೇಕಂತ ಪ್ಲ್ಯಾನ್ಗಳಿವೆ. ಸೊ ಈ ಬೇಸಿಗೆ ಶಿಬಿರಕ್ಕೆ ಯಾವ ಥರ ಮಕ್ಕಳು ಸ್ಪಂದಿಸಿದ್ದಾರೆ ಈ ಸಲ? ಇದು 10 ಕೋರ್ಟ್ ಆಗೋದು ಮಂಗಳೂರಲ್ಲಿ ಒಂದು ತುಂಬ ದೊಡ್ಡ ವಿಚಾರ. ಇಲ್ಲಿ ತನಕ ಕೋರ್ಟ್ಸ್ ಮಂಗಳೂರಲ್ಲಿ ಸದ್ಯಕ್ಕೆ ಕಡಿಮೆ ಇತ್ತು, ಬಟ್ ಈಗ ತುಂಬ ಕೋರ್ಟ್ಸ್ ಬರ್ತಿದೆ. ಇದು ಗೌರ್ಮೆಂಟ್ ಆಗಿ DKB ಅಸೋಸಿಯೇಷನ್ ಅವರು ಈಗ ಎಫಿಲಿಯೇಟೆಡ್ ಆಗಿದ್ದಾರೆ KBA ಜೊತೆ. ಸೊ ದಿಸ್ ಇಸ್ ಲೈಕ್ ಅ ಬಿಗ್ ಆಪರ್ಚುನಿಟಿ ಫಾರ್ ಆಲ್ ದ ಮ್ಯಾಂಗ್ಳೂರಿಯನ್ಸ್, ಆಲ್ ದ ಜೂನಿಯರ್ಸ್, ಸಬ್ ಜೂನಿಯರ್ಸ್, ದ ಸೀನಿಯರ್ಸ್, ದ ಮೆಂಬರ್ಸ್. ಸೊ ವಿ ಶುಡ್ ಟೇಕ್ ದಿಸ್ opportunity and we should increase the kids becoming more professional with the game. ಈಗ ಬ್ಯಾಡ್ಮಿಂಟನ್ನು ಬರೇ ನಾವು ಪ್ರೊಫೆಷನಲ್ ಆಗಿ ನೋಡಬೇಕಾ ಅಥವಾ ಅದನ್ನು ಒಂದು ಹೆಲ್ತ್ ಬೆನಿಫಿಟ್ ಕೂಡ ಅದರಲ್ಲಿ ಇದೆಯಲ್ವಾ? ಸೊ ತುಂಬ ಜನ ಸೀನಿಯರ್ಸ್ ಎಲ್ಲ ಆಡ್ತಾ ಇದ್ದಾರೆ. ಸೊ ವಾಟ್ ಯು ಸೇ ಅಬೌಟ್ ದಟ್? ಇಟ್ಸ್ ಗುಡ್ ಫಾರ್ ಈವನ್ ಯಂಗ್ಸ್ಟರ್ಸ್ ಆ್ಯಂಡ್ ಸೀನಿಯರ್ಸ್. ತುಂಬ ನಾವು everyone won't make it to the national level or international level, we'll say, but we should enjoy the game. Okay, we are not here for long. We should enjoy the game every day. If you want to play it for a good cardio session, or you just want to have a good time, keep the fitness on. You can play professionally or you can just have fun. Your liking. ತುಂಬಾ ಧನ್ಯವಾದಗಳು ಚೇತನ್ ರಾಜ್. ಒಳ್ಳೇದಾಗಲಿ. ನಿಮ್ಮ ಮುಂದಿನ ಪ್ರಯಾಣ ಬಹುಶಃ ಅಲ್ಲಿಗೆ ಶಿಫ್ಟ್ ಆಗ್ತದೆ. ಅಲ್ಲಿ ಕೂಡ ನೀವು ಯಶಸ್ಸು ಕಾಣಿ ಅಂತ. ನಮ್ಮೊಂದಿಗೆ ರವೀಂದ್ರ ಭಂಡಾರಿ ಅವರು ಇದ್ದಾರೆ, ಕೆನರಾ ಬ್ಯಾಂಕಿನ ಮಾಜಿ ಅಧಿಕಾರಿ. ಅವರು ದಕ್ಷಿಣ ಕನ್ನಡ ಜಿಲ್ಲಾ ಬ್ಯಾಡ್ಮಿಂಟನ್ ಸಂಸ್ಥೆಯಲ್ಲಿ ಸಹಾಯಕ ಕೋಚ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಇಲ್ಲಿ ಯಾವ ರೀತಿಯಲ್ಲಿ ಬೆಳವಣಿಗೆ ಆಗ್ತಿದೆ? ಯಾಕಂತ ಹೇಳಿದರೆ ಇವಾಗ 10 ಕೋರ್ಟ್ಗಳ ಒಂದು ಅದ್ಭುತವಾದಂಥ ಪ್ರಾಜೆಕ್ಟ್ ನಾಡ್ದು ಇನಾಗ್ರೇಷನ್ಗೊಳ್ತಾ ಇದೆ. ಸೊ ಒಬ್ಬ ಹಿರಿಯ ಆಟಗಾರರಾಗಿ
ತಮ್ಮ ನಿಲುವುಗಳೇನು ಸರ್? ಯಾಕಂದರೆ ಇದು ಪ್ರಥಮ ಬಾರಿಯಾಗಿ ಈಗ ದಕ್ಷಿಣ ಕನ್ನಡ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಫಾರ್ಮ್ ಆಗಿದೆ ಹಾಗೂ ಅದಕ್ಕೆ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಫಿಲಿಯೇಷನ್ಸ್ ಸಿಕ್ಕಿದೆ. ಸೊ ಈ ಬಾರಿದು ಪ್ರಥಮ ಬಾರಿಗೆ ದಕ್ಷಿಣ ಕನ್ನಡ ಬ್ಯಾಡ್ಮಿಂಟನ್ ಅಸೋಸಿಯೇಷನಿಂದ ಈ ರೀತಿ ಕೋಚಿಂಗ್ ಕೆಲಸವನ್ನು ಮಾಡ್ತಾ ಇದ್ದೇವೆ ನಾವು. ಇದೀಗ 1 ತಿಂಗಳು ಏಪ್ರಿಲ್ನಲ್ಲಿ ಪ್ರಥಮ ಬ್ಯಾಚನ್ನು ಮುಗಿಸಿ ಆಗಿದೆ. ಈಗ 2ನೇ ಬ್ಯಾಚ್ ಈಗ ಮೇ ತಿಂಗಳಲ್ಲಿ ನಡೆಸ್ತಾ ಇದ್ದೇವೆ. ಇಂಥ ಬ್ಯಾಡ್ಮಿಂಟನ್ ಏಳಿಗೆಗೋಸ್ಕರನೇ ಹುಟ್ಟಿದಂಥ ಸಂಸ್ಥೆ ಬ್ಯಾಡ್ಮಿಂಟನ್ ಅಸೋಸಿಯೇಷನ್. ಆದ್ದರಿಂದ ಪ್ರಥಮವಾಗಿ ಇಂಥ ಮಕ್ಕಳ ಕೋಚಿಂಗ್ನಿಂದಲೇ ಈ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೇವೆ. ಇವಾಗ ಹೊಸದಾಗಿ 10 ಕೋರ್ಟ್ಗಳಿದ್ದು ಆ ಸ್ಪೋರ್ಟ್ಸ್ ಯಾವುದೋ ಕೇಂದ್ರದ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಬರ್ತಾ ಇದೆಯಲ್ಲ, ಸೊ ಅದು ಯಾವ ಥರದಲ್ಲಿ ಸಿದ್ಧಗೊಂಡಿದೆ, ಯಾವ ಥರ ಬೆನಿಫಿಟ್ ಆಗ್ಬೋದು ಮಕ್ಕಳಿಗೆ ಅದರಿಂದ? ಯಾಕಂದರೆ ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಲೆವೆಲ್ನಲ್ಲಿ ಒಂದು ಕೋರ್ಟನ್ನು ಮಾಡಿದ್ದಾರೆ. ಸೊ ಮಂಗಳೂರಿನಲ್ಲಿ ಇಲ್ಲಿಯ ತನಕ ಈ ಥರದ ಒಂದು ಅವಕಾಶ ಯಾರಿಗೂ ಇರಲಿಲ್ಲ. ಇವಾಗ ಹೊಸದಾಗಿ ಇಂಥ ಅವಕಾಶ ಬಂದಿದೆ. ಸೊ ಅದರಲ್ಲಿ ನಮ್ಮ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ಗೆ ಇದರಲ್ಲಿ ಪ್ರಮುಖವಾಗಿ ಪ್ರಾತಿನಿಧ್ಯವನ್ನು ಕೊಡ್ತಾರೆ. ವೆರಿ ನೈಸ್. ಸೊ ಇಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಇದು ಪರ್ಮನೆಂಟ್ ಆಗಿ, ಯಾಕಂದರೆ ಇದನ್ನು ಈಗ ನಾವು ಏನು ಮಾಡ್ತಾ ಇದ್ದು ಸಮ್ಮರ್ ಕ್ಯಾಂಪ್. ಸೊ ಮುಂದೆ ಅದರಲ್ಲಿ ಪರ್ಮನೆಂಟ್ ಆಗಿ ಇಂಥ ಕೋಚಿಂಗ್ ಅನ್ನು ಪ್ರಾರಂಭ ಮಾಡ್ತೇವೆ ನಾವು ಅಲ್ಲಿ. ತುಂಬ ಧನ್ಯವಾದಗಳು ಸರ್ ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ. ಧನ್ಯವಾದ.